ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಈ ಒಂದು ಆಗಸ್ಟ್ ತಿಂಗಳನ್ನ ಆಕ್ಚುಲಿ ಒಂದು ಹಬ್ಬಗಳ ಮಾಸ ಅಂತಾನೆ ಕರೀತಾರೆ. ಏನಕ್ಕೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಅದೇ ರೀತಿ ನಮಗೆ ಮಧ್ಯದಲ್ಲಿ ಒಂದು ಹಬ್ಬ ಇದೆ. ಏನಪ್ಪ ಅಂತಂದ್ರೆ ನಮ್ಮ ಸರ್ಟಿಫಿಕೇಶನ್ ಡೇ. ಇವತ್ತು ಒಂದು ಬ್ಯಾಚ್ 13 ಬ್ಯಾಚ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಬ್ಯಾಚು ಸ್ಪೆಷಲ್ ಆಗಿತ್ತು. ಯಾಕೆ ಅಂತಂದರೆ ಇದೊಂದು ಈ ಫೋಟೋಶಾಪ್ ಮತ್ತು ಪ್ರೀಮಿಯರ್ ಪ್ರೋನ ಆ್ಯಡ್ ಆನ್ ಮಾಡಿದ್ದೀವಿ ಈ ಕೋರ್ಸಲ್ಲಿ. ಅಂದರೆ ಫೋಟೋಶಾಪ್ ಪ್ರೀಮಿಯರ್ ಪ್ರೋ ಅಂತಂದರೆ ನಿಮಗೆ ಹೇಗಿರುತ್ತೆ ಅಂತಂದರೆ ಈ ಒಂದು ಫ್ಲೆಕ್ಸ್ ಡಿಸೈನಿಂಗ್ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿಗೆ ಏನು ರಿಲೇಟ್ ಆಗುತ್ತೆ, ಲೈಕ್ ನಾವು ಒಂದು ಬಿಫೋರ್ ಆಫ್ಟರ್ ಇವೆಂಟ್ ಒಂದು ಕ್ಲೈಂಟ್ ಟೆಸ್ಟಿಮೋನಿಯಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಯಾವ ರೀತಿ ಎಡಿಟ್ ಮಾಡ್ಕೋಬೇಕು, ಕ್ಯಾಪ್ಷನ್ಸ್ ಹೇಗೆ ಹಾಕಬೇಕು, ಟೈಟಲ್ ಯಾವ ರೀತಿ ಕೊಡಬೇಕು, ತಮ್ನೇಲ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ನಾವು ಆ್ಯಕ್ಚುಲಿ ಇದರಲ್ಲಿ ಹೇಳ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದೆ ಈ ಕೋರ್ಸ್ ಹೇಳ್ಕೊಡ್ಬೇಕಾದ್ರೆ. ನನಗೆ ನನ್ನ ಒಂದು ಡೇಸ್ ಎಲ್ಲ ಮೆಮೊರಿ ನೆನಪಾಯಿತು, ಆ್ಯಕ್ಚುಲಿ ತುಂಬ ನೆನಪಾಯಿತು. ಸೊ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ನ ಕೇಳೋಣ, ಲೈಕ್ ಅವ್ರಿಗೆ ಯಾವ ರೀತಿ ಅನ್ನಿಸ್ತಿದೆ, ಅವ್ರು ಯಾವ ರೀತಿ ಎಂಜಾಯ್ ಮಾಡಿದ್ರು ಈ ಕೋರ್ಸ್ನ, ಆ್ಯಂಡ್ ಈ ಹೊಸ ಆ್ಯಡ್ ಆನ್ ಕೋರ್ಸ್ ಅವ್ರಿಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನು ಅವ್ರ ಕಡೆಯಿಂದ ಕೇಳೋಣ ಬನ್ನಿ. From Evolves Group, and I'm happy to be a student of this Evolves, and I'm very happy to be a part of a student like the mentor was Sharath sir and Shushma ma'am. When I came here the first day, when I asked Shushma ma'am what was it, they was explaining everything from starting. So now I have the confidence, so much confidence that I will do it, and I'm doing it on the way. I like the way they teach us in practical as well as theory. I was a little bit confused at this age. Can I learn? Can I grasp? But Sharath sir ಏನು ಮಾಡಿದ್ರು, ನಾನು ಪಕ್ಕ ಕೂತ್ಕೊಂಡು, like you know, as a small student, as a small child, he just took me. He said, no, you have to do like this. ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. I have not seen any mentor teaching me like this till today. So I'm very happy in that, sir. So we enjoyed a lot. Enjoyment ittu, seriousness also was there, as well as everything was combined here. So I'm very happy to be a student of Evolves. ಜಾಯಿನ್ ಆದಮೇಲೆ ಫಸ್ಟ್ ಡೇ ಬ್ಲ್ಯಾಂಕ್ ಇದ್ದೆ. ನನಗೆ ಹೆಂಗೆ ಮಾತಾಡಬೇಕು ಏನೂ ಗೊತ್ತಿರಲಿಲ್ಲ. ಫಸ್ಟು ಫುಲ್ ಇಂಟ್ರೋವರ್ಟ್ ಆಗಿದ್ದೆ. ಒಂದು ಸ್ವಲ್ಪ ಇವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಥಿಂಗ್ಸ್. ಮತ್ತು ಇಂಟ್ರೆಸ್ಟಿಂಗ್ ಆಗಿತ್ತು. ಕ್ಲಾಸ್ ಥಿಯರಿ ಆಗಿರಲಿ, ಪ್ರಾಕ್ಟಿಕಲ್ ಆಗಿರಲಿ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಮಾರ್ಕೆಟ್ ವಿಸಿಟ್ ಆಗಲಿ, ಟೆಂಟ್ ಡೆಕೋರ್ ಇವೆಂಟ್ ಪ್ರಾಪ್ಸ್ ಎಲ್ಲ ನೋಡೋಕೆ ಹೋಗಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಈವೆಂಟ್ ಡೆಕೋರು ಕಲಿತೆ ಅಂತ ಖುಷಿ ಆಯ್ತು. ನಾನು ಆ್ಯಕ್ಚುಲಿ ನನ್ನ ಮೈಂಡಲ್ಲಿದ್ದೆ ಡೆಕೋರ್ ಅನ್ನೋದು ಅಷ್ಟೇ ಇತ್ತು.
ಇಲ್ಲಿ ಬಂದಾಗ ಇವನ್ ನನಗೆ ಝೀರೋ ನಾಲೆಡ್ಜ್, ಅದರಲ್ಲೇನು ಇರಲಿಲ್ಲ. ಒಂದು ಬಲೂನ್ ಟೈ ಮಾಡೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ಬಲೂನ್ ಟೈ ಮಾಡೋಕ್ಕೆ ಕಲ್ತ್ವಿ. ಆಮೇಲೆ ಫ್ಲವರ್ ಬೊಕ್ಕೆ ಮಾಡೋದೆಲ್ಲ ಕಲ್ತಿದ್ದೀವಿ. ವೆಂಡರ್ ಡಾಟಾಬೇಸ್ ಸಿಕ್ತು. ಇವಾಗ ನಾವು ಸರಿ ಡೆಕೋರ್ ಏನೋ ಕಲ್ತ್ಬಿಟ್ವಿ. ಇವಾಗ ಒಂದು ಮದುವೆದು ಏನಾದರೂ ಹತ್ರ ದೊಡ್ಡ ದೊಡ್ಡ ಈವೆಂಟ್ಸ್ ಒಪ್ಕೊಂಡಾಗ ಹೆಂಗಪ್ಪ ನಾವು ಒಬ್ಬರೇ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅನ್ನೋ ಥಾಟ್ ಬಂತು. ಆಮೇಲೆ ವೆಂಡರ್ ಡಾಟಾಬೇಸ್ ಎಲ್ಲ ಸಿಕ್ಕಿದ್ಮೇಲೆ ನಾವು ಈ ಥರ ಎಲ್ಲ ವರ್ಕ್ ಮಾಡಿಸ್ಬೋದಲ್ವಾ ಅನ್ನೋದು ಐಡಿಯಾ ಸಿಕ್ತು. ತುಂಬ ಖುಷಿ ಆಯಿತು. ಎಲ್ಲ ಥರ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಈ ಒಂದು ಇವಾಲ್ಸ್ ಗ್ರೂಪಿಗೆ ಬಂದು ತುಂಬ ಹೊಸದೆಲ್ಲ ಕಲ್ತಿದ್ದೀನಿ. ಮುಂದೆ ನಾನು ಒಳ್ಳೆ ಸಕ್ಸಸ್ಫುಲ್ಲು ಈವೆಂಟು ಮ್ಯಾನೇಜ್ಮೆಂಟ್ ನಡೆಸ್ತೀನಿ ಅನ್ನೋ ಒಂದು ಥಾಟ್ ಇದೆ ಸರ್. ಪ್ರಾಕ್ಟಿಕಲ್ ಕ್ಲಾಸಸ್ಸು ಮತ್ತು ಥಿಯರಿ ಕ್ಲಾಸಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ಬಿಟ್ಟು ಇಲ್ಲಿ ಕ್ಲಾಸಸ್ ಬಂದೇ ಗೊತ್ತಾಗಿದ್ದು. ಮುಂಚೆ ಆದರೆ ಥಿಯರಿ ಕ್ಲಾಸಸ್ ಏನು ಬೇಡ, ಡೈರೆಕ್ಟ್ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ಇರೋ ಸಾಕು ಅಥವಾ ಎಕ್ಸ್ಪೀರಿಯನ್ಸ್ ಇರೋ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಥಿಯರಿ ಕ್ಲಾಸಲ್ಲಿ ನಮಗೆ ನಾಲೆಜು, ನಮಗೆ ಡೆಪ್ತು, ಅಂದರೆ ವೆಂಡರ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಮತ್ತು ಕಸ್ಟಮರ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಮತ್ತು ನಾವು ನಮ್ಮ ಟೀಮ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಕಂಪ್ಲೀಟ್ ನಾಲೆಜು ನಮಗೆ ಥಿಯರಿ ಕ್ಲಾಸಲ್ಲಿ ಸಿಗುತ್ತೆ. ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಸಿಗೋದು ಬಂದ್ಬಿಟ್ಟು ನಮ್ಮ ನಾಲೆಜು, ನಾವು ಬೇರೆಕೆಲ್ಲ ಹೆಂಗೆ ಕೆಲಸ ಮಾಡಿಸೋದು ನಮ್ಗೆ ಗೊತ್ತಿದ್ರೇ ನಾವು ಬೇರೆಯವ್ರಿಗೆ ಕೆಲಸ ಮಾಡ್ಸೋಕ್ಕಾಗೋದು. ಸೊ ಆ ನಾಲೆಜ್ ನನಗೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಸಿಕ್ತು. ಸೊ ನನಗೆ ಮೇಯ್ನ್ ಬೇಕಾಗಿದ್ದು ಎರಡು ಜೊತೆಗೆ ನನಗೆ ವೆಂಡರ್ ಡೇಟಾ ಬೇಕಾಗಿತ್ತು. ಸೊ ಆ ವೆಂಡರ್ ಡೇಟಾಸು ನಾನು ಮುಂಚೆಲ್ಲ ಎಲ್ಲೇ ಹುಡುಕಿದ್ರು ಸಿಗ್ತಾ ಇರಲಿಲ್ಲ, ಯಾರು ಕೊಡ್ತಾ ಇರಲಿಲ್ಲ. ಬಟ್ ಇವಾಲ್ಸ್ ಗ್ರೂಪ್ ಕಡೆಯಿಂದ, ನನ್ನ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ತು. ಲೈಕ್ ವೆಂಡರ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಮತ್ತು ಅವ್ರನ್ನ ಏನೇ ಇದ್ರು ಇವಾಲ್ಸ್ ಗ್ರೂಪ್ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ನನಗೆ ಅಲ್ಲಿ ಹೋಗಿದ ತಕ್ಷಣ. ಫೋಟೋಶಾಪ್ ಕ್ಲಾಸಸ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ನಮ್ಮ ಫ್ರೀ ಟೈಮ್ಸ್ನ ಮತ್ತು ನಮ್ಮ ವರ್ಕ್, ನಮ್ದು ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಇದೆಯೋ, ಸೊ ಆ ಕಂಪ್ಲೀಟ್ ವರ್ಕ್ ಡಿಪೆಂಡ್ ಆಗೋದೇ ಲೈಕ್ ಕೆಲವು ಎಡಿಟ್ಸ್ ಆಗಿರ್ಬೋದು, ಮತ್ತು ಫ್ಲೆಕ್ಸ್ ಎಡಿಟಿಂಗ್ಸ್ ಆಗಿರ್ಬೋದು, ಇದೆಲ್ಲ. ಸೊ ಈ ಕಂಪ್ಲೀಟ್ ಡೀಟೇಲ್ಸು ಮತ್ತು ನಾವೇ ಕುತ್ಕೊಂಡು ನಾವೇ ಡಿಸೈನ್ ಮಾಡ್ಬೋದು. ಯಾಕಂದರೆ ನಾವು ಬೇರೆಯವ್ರನ್ನ ಹೈರ್ ಮಾಡಿದ್ರೆ ನಮ್ಮ ಟೇಸ್ಟು ಅವ್ರಿಗೆ ಗೊತ್ತಾಗಲ್ಲ. ಸೊ ನಮ್ಮ ಟೇಸ್ಟ್ ತಕ್ಕನಂಗೆ ನಾವು ಕ್ಲೈಂಟಿಗೆ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ನಾವು ಏನು ಮಾಡ್ತಾಯಿದ್ದೀರಿ, ಮತ್ತು ನಾವು ಏನು ಈವೆಂಟ್ ದಿನ ನಾವು ಏನು ಮಾಡ್ತೀರಿ ನಾವು. ಸೊ ಅದನ್ನು ಡೈರೆಕ್ಟಾಗಿ ನಮ್ಮ ಕಡೆಯಿಂದ ಕೊಡೋಕ್ಕೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಇವಾಲ್ಸ್ ಗ್ರೂಪ್ಗೆ ನಾವಿಲ್ಲಿ ಜಾಯಿನ್ ಆಗಿರೋದು ಇಟ್ಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಬಂದಿದ್ದು ಸ್ಟಾರ್ಟಿಂಗಲ್ಲಿ ಎಕ್ಸಿಬಿಷನ್ಗೆ ಹೋದ್ವಿ, ಅದು ಟೆಂಟ್ ಡೆಕೋರ್ ಕೇಟ್ರಿಂಗ್ ಎಕ್ಸ್ಪೋ. ಅದು ತುಂಬಾ ಯೂಸ್ಫುಲ್ ಆಯಿತು. ಅದು ಆ್ಯಕ್ಚುಲಿ ನಾವು ಬಿಫೋರ್ ಪ್ರಾಕ್ಟಿಕಲ್ಸೇ ಹೋಗಿದ್ದಕ್ಕೆ ತುಂಬ ಪ್ರಾಪ್ಸ್ ಬಗ್ಗೆ ನಮಗೂ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು. ಆಮೇಲೆ ಪ್ರಾಕ್ಟಿಕಲ್ಸ್ ಮಾಡುವಾಗ ಇದು ಪ್ರಾಪ್ಸ್ ಎಲ್ಲ ನಮ್ಗೆ ಐಡೆಂಟಿಫೈ ಮಾಡೋ ಅಷ್ಟು ಗೊತ್ತಾಗಿತ್ತು ಎಲ್ಲನೂ. PPT ಕ್ಲಾಸಸ್ ಎಲ್ಲ ಶರತ್ ಸರ್ ಮಾಡಿದ್ರು. ಅದರಲ್ಲಿ ಆಲ್ಮೋಸ್ಟ್ A to Z ಇನ್ಫಾರ್ಮೇಷನ್ಸ್ ಎಲ್ಲ ಆಯಿತು. ಮತ್ತು ನಮ್ಮದು ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡೋದು ಎಲ್ಲನೂ ಹೇಳ್ಕೊಟ್ರು. ಅದಾದಮೇಲೆ ಲೈವ್ ಮಾರ್ಕೆಟ್ ಟೂರ್ ಇತ್ತು. ಅದಾದಮೇಲೆ ಅದೆಲ್ಲ ಫ್ಲವರ್ಸ್ ಡೀಟೇಲ್ಸ್ ಏನೇನು ಬೇಕಾಗುತ್ತೆ ಅದನ್ನು PPT ಕ್ಲಾಸಸ್ಸಲ್ಲಿ ಮಾಡಿಬಿಟ್ಟು ಅದ್ರ ಆವ್ರೇಜ್ ಪ್ರೈಸಿಂಗು ಎಲ್ಲನೂ ಹೇಳ್ಕೊಟ್ರು. ఫ్రమ్ స్టార్టింగ్ డే టు టిల్ డేట్ ఈ రోజు వరకు నేను ఎట్లా హెసిటేట్ అవ్వలేదు. బికాస్ ఆఫ్ లాంగ్వేజ్ ప్రాబ్లం అవుతుందేమో అనుకున్నా, బట్ నాకు చాలా ఫ్రెండ్లీ అనిపించింది అండ్ చాలా నేర్చుకున్నాను. అండ్ వర్క్ విధంగా వస్తే ఫ్రమ్ థియరిటికల్ క్లాసెస్ నోట్స్ రాసుకోవడం, ఇది లైక్ ఐ రిమెంబర్డ్ మై స్కూల్ డేస్. నోట్స్ రాసుకోవడం, తర్వాత అది ఒకసారి చూస్తే లైక్ మనకి క్లియర్గా అనిపిస్తుంది. అండ్ ప్రాక్టికల్ వర్క్ వచ్చేసరికి డెకోర్స్ సార్ చెప్తున్న ప్లాన్స్కి మాకున్న థ్యాంక్స్కి సింకప్ అయిపోయినా కూడా సో మేము దానికంటే బెటర్ లుక్ ఇవ్వాలి అనేసి మేము ట్రై చేస్తూనే ఉండే. లైక్ డెకోర్స్ని కూడా ప్రాక్టికల్గా ఫుల్ ప్లేస్గా వర్క్ చేసాం. సో మార్కెట్ విజిట్ ఇట్స్ లైక్ వెరీ క్రేజీ ఎక్స్పీరియన్స్. ఆ మార్కెట్లో ఒక్కొక్క ఫ్లవర్ని చూసి దాని పేరు తెలుసుకోవడం, పేర్స్ ఒక్కటికి తెలియదు ఎవరికి, బట్ పేర్లు, వాటి యొక్క ప్రైసెస్ ఎలా ఉంటుంది, ఏంటి, ఏది సీజనల్ అన్సీజనల్, ఆ ఫ్లవర్స్ అన్నీ తెలుసుకున్నాం. సో ఆ తర్వాత ఎగ్జిబిషన్ విజిట్ చేయడం వల్ల టెంట్ పార్ట్ గురించి బాగా తెలిసింది. సో వెండర్ డేటా లిస్ట్ ఇచ్చారు సార్. సో అక్కడ ఉన్న లిస్ట్లో మేము పర్సనల్గా ఒక్కొక్క వెండర్ని విజిట్ చేయడం, అక్కడ ఉన్న థింగ్స్ని వాటిని అబ్జర్వ్ చేసి వాటి యొక్క క్వాంటిటీ అండ్ క్వాలిటీని చెక్ చేసి మరీ ఎలా యూజ్ చేయగలుగుతాం, మా థింగ్స్ని మనం ఎక్కడ యూజ్ చేయగలుగుతాం అనేది డిఫరెంట్ ఐడియాస్తో మాకు కొంచెం నాలెడ్జ్ బాగా అనిపించింది. About to the subject knowledge, we learned many things like a props knowledge and communication skills, budgeting, quotation, how we should prepare, and also like in the gesture, like how to we present ourselves with the client, and one-on-one conversation. It's very helpful for us to present ourselves, sir. And from basic to advanced, we learn many things. Like we don't know how to start the event. Like what is the event we know. Like the knowledge about the props and how to use the props, where we need to place that, everything we learned here. ಥಿಯರಿ ಕ್ಲಾಸಸ್ಸಲ್ಲಿ ಸುಷ್ಮಾ ಮೇಡಮ್ಮು ಫುಲ್ ಎಲ್ಲ ನಾಲೆಜ್ ಕೊಟ್ಟರು. ಫುಲ್ ಎಲ್ಲ ಈವೆಂಟ್ಸ್ ಬಗ್ಗೆ, ಎಷ್ಟೆಲ್ಲ ಈವೆಂಟ್ಸ್ ಇರುತ್ತೆ, ಯಾವ ಈವೆಂಟ್ಸ್ ಏನೇನು ಮಾಡಬೇಕು, ಫುಲ್ ಪ್ರತಿಯೊಂದು ಪ್ರಾಪ್ಸ್ ಬಗ್ಗೆ, ಈವೆಂಟ್ಸ್ ಬಗ್ಗೆ ಎಲ್ಲ ಫುಲ್ ನಾಲೆಜ್ ಕೊಟ್ಟರು. ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಆಗ ಮಾರ್ಕೆಟ್ ವಿಸಿಟಲ್ಲಿ
ಫ್ಲವರ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಯಾವ ಥರ ಇದೆ ಅದು ನಾವು ನೋಡಿದ್ದೆ ಫ್ಲವರ್ಸು ನೋಡೋಕ್ಕಿಂತ ಮುಂಚೆ ನಮ್ಗೆ ನೇಮ್ಸ್ ಗೊತ್ತಿದ್ದಿಲ್ಲ. ಪ್ರತಿಯೊಂದು ಫ್ಲವರ್ಸ್ದು ನೇಮ್ಸ್ ಗೊತ್ತಾಯಿತು, ಯಾವ ಥರ ಫ್ಲವರ್ಸ್ ಸೆಲೆಕ್ಷನ್ ಮಾಡಬೇಕು, ಯಾವ ಥರ ಫ್ಲವರ್ಸ್ ತಗೊಬೇಕು, ಯಾವ ಥರ ಫ್ಲವರ್ಸು ಏನೇನು ರೇಟ್ಗೆ ಪರ್ಚೇಸ್ ಮಾಡಬೇಕು, ಯಾವ ಥರ ವೆಂಡರ್ಸ್ ಇರ್ತಾರೆ, ಯಾವ ಥರ ಮಾರ್ಕೆಟಲ್ಲಿ ಯಾವ ಥರ ಮೋಸ ಮಾಡ್ತಾರೆ, ಯಾವ್ಯಾವ ಥರ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಗೊತ್ತಾಯಿತು. ಫುಲ್ ಇನ್ಫಾರ್ಮೇಷನ್ ಶರತ್ ಸರ್ ಅರ್ಲಿ ಮಾರ್ನಿಂಗ್ 5 o'clockಗೆ ಕರ್ಕೊಂಡೋಗಿ ಮಾರ್ಕೆಟ್ ವಿಸಿಟ್ ಮಾಡಿಸೋದು. ಆಮೇಲೆ ವೆಂಡರ್ ಡೇಟಾಬೇಸ್ ವೆರಿ ಇಂಪಾರ್ಟೆಂಟು. ನಮ್ಮ ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ವೆಂಡರ್ ಡೇಟಾಬೇಸ್ನ ಬಿಟ್ಕೊಡಲ್ಲ. ನಮ್ಮ ಶರತ್ ಸರ್ ಬಂದು ವೆಂಡರ್ ಡೇಟಾಬೇಸ್ ಫುಲ್ಲು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ಏನೇನು ಹೆಲ್ಪ್ ಆಗಬೇಕೋ ಅದೆಲ್ಲ ಫುಲ್ ವೆಂಡರ್ ಡೇಟಾಬೇಸ್ ಕೊಟ್ಟಿದ್ದಾರೆ. ಥಿಯರಿ ಸ್ಟಾರ್ಟ್ ಮಾಡಿದ್ಮೇಲೆ ಥಿಯರಿ ಅಂದರೆ ನಿದ್ದೆ ಬರುತ್ತೆ ಅಂದ್ಕೊಂಡ್ವಿ, ಅದೆಲ್ಲ ಬರ್ದಿರ ನಮಗೆ ಥಿಯರಿ ತುಂಬ ತಿಳ್ಕೊಳ್ಳೋಂಥ ವಿಷಯಗಳು ಗೊತ್ತಾಯಿತು. ಪ್ರಾಕ್ಟಿಕಲ್ ಸ್ಟಾರ್ಟ್ ಹಾಕಿದ ಮುಂಚೆ ಸರ್ ಮೊದಲು ನಮಗೆ ಮಾರ್ಕೆಟ್ ವಿಸಿಟ್ ಕರ್ಕೊಂಡು ಹೋದ್ರೆ ನಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾವು ಹೋಗ್ತೀವಿ ಮಾರ್ಕೆಟ್ಗೆ. ಬಟ್ ಅಲ್ಲಿ ಮಾರ್ಕೆಟಾಗಿ ನಮ್ಗೆ ಗೊತ್ತಿಲ್ಲದಂಥ ಥಿಂಗ್ಸು ಮತ್ತು ಫ್ರಾಪ್ಸು ಎಲ್ಲ ಪ್ರತಿಯೊಂದು ತೋರಿಸ್ಕೊಟ್ರು. ಏನೇನು ಫ್ಲವರ್ಸ್ ಬರ್ತವೆ, ಏನೇನು ಟೀಮ್ಸ್ ಬರ್ತವೆ, ಪ್ರತಿಯೊಂದು ಹೇಳ್ಕೊಟ್ರು. ಆದ್ದರಿಂದ ನಾವು ತುಂಬ ತಿಳ್ಕೊಂಡ್ವಿ. ಪ್ರಾಕ್ಟಿಕಲ್ ಸ್ಟಾರ್ಟ್ ಆದಾಗ ಸರ್ ಬಂದುಬಿಟ್ಟು ನಮಗೆ ಪ್ರತಿಯೊಂದು ಬಲೂನ್ ಯಾವ ಸೈಜ್ ಇರಬೇಕು, ಬಲೂನು ಯಾವ್ಯಾವ ಸೈಜಲ್ಲಿ ಯಾವ್ಯಾವ ರೀತಿ ಬರುತ್ತೆ, ಯಾವ್ಯಾವ ಡಿಸೈನ್ ಬರುತ್ತೆ, ಪ್ರತಿಯೊಂದು ಹೇಳ್ಕೊಟ್ರು. ಇದೇನು ಡೆಕೋರ್ ಅಂದರೆ ಬರೀ ಡೆಕೋರೇಷನ್ ಇರಬೇಕಲ್ಲ, ಇದೇನು ಥಿಯರಿ ಎಲ್ಲ ತೊಗೊಳ್ತವ್ರೆ ಏನು ಅಂತ ಗೊತ್ತಾಗಲಿಲ್ಲ. ಥಿಯರಿನೇ ಮೇನ್ ಬೇಕಾಗೋದು. ಪ್ರಾಕ್ಟಿಕಲ್ಗಿಂತ ಥಿಯರಿ ಇದ್ದರೆ ನಮಗೆ ಏನೇ ಆದರೂ ಒಬ್ಬರು ಕ್ಲೈಂಟ್ ಹತ್ರ ಹೋದರೆ ನಾವು ಹೆಂಗೆ ಮಾತಾಡಬೇಕು ಏನು ಅಂತ ತಿಳ್ಕೊಬೋದು. ಆಮೇಲೆ ಮಾರ್ಕೆಟ್ ವಿಸಿಟಿಗೆ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ 4 ಗಂಟೆಗೆ. ಸಗದಾಗಿರುತ್ತೆ. ನಾವು ಯಾವತ್ತೂ ಫ್ಲವರ್ಸ್ನ ಸ್ವಲ್ಪ ನೋಡಿರ್ತೀವಿ, ಎಲ್ಲರ ಥರದ್ದು ನೋಡಿಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ರೇಟ್ ಹೇಳ್ತಾರೆ, ಆಮೇಲೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ತೊಗೊಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿದ್ರು. ಪ್ರಾಕ್ಟಿಕಲಲ್ಲೂ ಕೂಡ ತುಂಬ ಸಗದಾಗಿ ಮಾಡಿದ್ವಿ. ಒಬ್ರಿಗಿಂತ ಒಬ್ಬರು ನಾನು ಮುಂದೆ ನೀನು ಮುಂದೆ, ಥಿಯರಿಲಿ ನಾನು ಹಿಂದೆ ನೀನು ಹಿಂದೆ ಅಂತಿದ್ರು, ಪ್ರಾಕ್ಟಿಕಲಲ್ಲಿ ನಾನು ಮುಂದೆ ನೀನು ಮುಂದೆ ಅಂತಿದ್ರು. ಚೆನ್ನಾಗಿ ಹೇಳ್ಕೊಟ್ರು. ನಾನು ಈ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕಂತೂ 7 years ಆಯಿತು. ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಎಕ್ಸ್ಪೀರಿಯೆನ್ಸ್ ಇರೋಕ್ಕಿಂತನೂ ಪ್ರೊಫೆಷ್ನಲಾಗಿ ಒಂದು ನಾರ್ಮಲ್ ಇವೆಂಟರಾಗಿ ಮಾಡೋದು ಬೇರೆ, ಪ್ರೊಫೆಷ್ನಲಾಗಿ ಮಾಡೋದೇ ಬೇರೆ. ಆಮೇಲೆ ಸರ್ಟಿಫಿಕೇಟ್ ಇದ್ದರೆ ಏನಂತಾರೆ ಜನರು, ಇವನು ತುಂಬ ಕಲ್ತಿದ್ದಾನೆ, ಇವನ ಹತ್ರ ನಾಲೆಜ್ ಇದೆ, ಆಮೇಲೆ ಇವನು ಪ್ರೊಫೆಷ್ನಲಾಗಿ ವರ್ಕ್ ಮಾಡೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೇ ನಾವು ಸರ್ಟಿಫಿಕೇಟ್ ಇಲ್ಲದೆ ಜಸ್ಟ್ ಬರೀ ಇವೆಂಟ್ ಪ್ಲ್ಯಾನರ್, ಬರೀ ಡೆಕೋರೇಷನು, ಬರೀ ಫೋಟೋಗ್ರಫಿ ಅಷ್ಟೇ ಮಾಡ್ಕೊತೋದ್ರೆ ಯಾರು ನಮ್ಮನ್ನು ಇದು ಮಾಡಲ್ಲ. ಆಮೇಲೆ ಇಲ್ಲಿ ಬಂದು ನಾನು ಕಲ್ತಿದ್ದು ಏನಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಪ್ರಾಕ್ಟಿಕಲ್ ನಾಲೆಜಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಥಿಯರಿ ನಾಲೆಜಲ್ಲಿ ಎಕ್ಸ್ಪೀರಿಯೆನ್ಸ್ನ ಏನೂ ಇರಲಿಲ್ಲ. ಥಿಯರಿ ನಾಲೆಜ್ ಅಂದರೆ ಕ್ಲೈಂಟ್ಸ್ ಹತ್ರ ಯಾವ ರೀತಿ ಮಾತಾಡಬೇಕು, ಆಮೇಲೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಆಮೇಲೆ ನಾವು ಹಳ್ಳಿ ಲೆವೆಲಲ್ಲಿ ಯಾವ ಥರ ಇವೆಂಟ್ ಮಾಡಬೇಕು, ಸಿಟಿ ಲೆವೆಲಲ್ಲಿ ಯಾವ ಥರ ಇವೆಂಟ್ ಮಾಡಬೇಕು. ಅದರಲ್ಲಿ ಸಿಟಿ ಲೆವೆಲ್ ಅಂತ ಬಂದರೆ 5 star ಹೋಟೆಲ್, ಅಲ್ಲಿ ಯಾವ ಥರ ನಾವು ಗೇಟ್ ಪಾಸು, ಚೆಕ್ ಲಿಸ್ಟು, ಆಮೇಲೆ ಕೊಟೇಶನ್ ಪ್ರಿಪೇರು, ಆಮೇಲೆ ಅವ್ರನ್ನ ಕ್ಲೈಂಟ್ಸಲ್ಲಿ ಇದು 5 star ಹೋಟೆಲಲ್ಲಿರೋ ವೆಂಡರ್ಸ್ಗಳನ್ನ ಮತ್ತು ನಮ್ಮ ಲೇಬರ್ಸ್ಗಳನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅವ್ರನ್ನ ಯಾವ ಥರ ಸಿಸ್ಟಮೆಟಿಕಾಗಿ ಇಟ್ಕೋಬೇಕು ಅನ್ನೋದು ಎಲ್ಲ ಸರ್ ಆ್ಯಂಡ್ ಮೇಡಮ್ ಹೇಳ್ಕೊಟ್ರು. ಆಮೇಲೆ ಇನ್ನು ಪ್ರಾಕ್ಟಿಕಲ್ ಅಂತ ಬಂದರೆ ನಮಗೆ ಈಗ ಟ್ರೆಂಡಿಗಲ್ಲಿ ನಡೆದಿರೋ ಡೆಕೋರೇಷನ್ ಬಗ್ಗೆ ಎಲ್ಲ ಸರು ಫುಲ್ ಸಖತ್ತಾಗೆಲ್ಲ ಐಡಿಯಾ ಹೇಳ್ಕೊಟ್ರು. ಹೊರಗಡೆ ಹೋದರೆ ನಾವು ಕಲಿಯೋಕ್ಕಾಗಲ್ಲ, ಅದಕ್ಕೆ ಒಂದು ಕೋರ್ಸ್ ಕಲಿಯಬೇಕಾಗುತ್ತೆ. ಅದು ಸರ್ ಮಾತ್ರ ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ಸರ್ಚ್ ಮಾಡಬೇಕಾದ್ರೆ ತುಂಬ ಪ್ರೊಫೈಲ್ಸ್ ಚೆಕ್ ಮಾಡಿ ಫೈನಲಿ ಎವಾಲ್ಸ್ನ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಕ್ಲಾಸಿಗೆ ಬಂದಾದಮೇಲೆ ಫಸ್ಟ್ಲಿ ಥಿಯರಿ ಪಾರ್ಟ್ ಸುಷ್ಮಾ ಮ್ಯಾಮ್ ತೊಗೋತಿದ್ರು. ಇಟ್ಸ್ ಲೈಕ್ ವಾಟ್ ಈಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದ್ರಿಂದ ಹಿಡಿದು ಕಂಪ್ಲೀಟ್ ಅಡ್ವಾನ್ಸ್ ತನಕ ಏನೇನು ಟರ್ಮ್ಸ್ ಯೂಸ್ ಮಾಡ್ತೀವಿ, ಒಂದು ಥೀಮ್ ಬರ್ಡೇ ಅಂತ ಬಂದಾಗ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಕಂಪ್ಲೀಟ್ A to Z ಎಂಡ್ ಟು ಎಂಡ್ ಸರ್ವೀಸಸ್ ಹೇಗೆ ಕೊಡ್ಬೋದು ಅನ್ನೋದನ್ನು ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ವೆಲ್ ಕಮ್ ಟು ಪ್ರಾಕ್ಟಿಕಲ್ಸ್ ಶರತ್ ಸರ್ ತೊಗೊಂಡ್ರು. ಸೊ ಬೇಸಿಕ್ ಬಲೂನ್ ಬ್ಲೋ ಮಾಡೋದ್ರಿಂದ ಹಿಡಿದು ಅದನ್ನು ಹೇಗೆ ಟೈ ಮಾಡಬೇಕು ಆ್ಯಂಡ್ ಥೀಮ್ ಬರ್ಡೇ ತನಕನೂ ದಟ್ ಥಾಟಸ್. ಆ್ಯಂಡ್ ನಾವು ಒಂದು ಪ್ರಾಜೆಕ್ಟ್ ಅಂತ ಡಿಸೈಡ್ ಮಾಡಿ ಅನಬಲ ಥೀಮ್ ತೊಗೊಂಡಿದ್ವಿ. ಸೊ ಇನಿಷಿಯಲಿ ಹೆಂಗೆ ಮಾಡ್ತೀವಿ ಅನ್ನೋದು ನಮಗೆ ಡೌಟ್ ಇತ್ತು. ಲೈಕ್ 1 by 1 ಸ್ಟೆಪ್ ಮೂವ್ ಆದಾಗ ವಿ ಗಾಟ್ ಕಾನ್ಫಿಡೆನ್ಸ್, ಲೈಕ್ ನಾವು ಮಾಡ್ತೀವಿ, ವಿ ಕ್ಯಾನ್ ಡೂ ಅಂತ. ಆ್ಯಂಡ್ ಫ್ಲವರ್ ಡೆಕೋರೇಷನ್ ಅಂತ ಬಂದಾಗ ಲೈಕ್ ಟ್ರೆಡಿಷ್ನಲ್ ಹೇಳ್ಕೊಟ್ರು ಆ್ಯಂಡ್ ಆಲ್ಸೋ ಮಾಡ್ರನ್ ಡೆಕೋರ್ ಕೂಡ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಫ್ಯಾಬ್ರಿಕ್ ಹೇಗೆ ಫ್ಲೀಟ್ ಮಾಡಬೇಕು, ಹೇಗೆ ಪಿನ್ ಮಾಡಬೇಕು, ಎವ್ರಿಥಿಂಗ್. ಒನ್ ಮೋರ್ ಥಿಂಗ್, ನಾವು ಒಂದು ಫ್ಯಾಬ್ರಿಕ್ ಶಾಪಿಗೆ ಹೋದಾಗ ವೆನ್ ವಿ ಟೋಲ್ಡ್ ಎವಾಲ್ಸ್ ಅಂತ ಹೇಳಿದಾಗ ದಟ್ ರೆಸ್ಪಾನ್ಸ್ ವಾಸ್ ವೆರಿ ಗುಡ್. ಲೈಕ್ ನಮಗೂ ತುಂಬ ಖುಷಿ ಆಯಿತು. ಲೈಕ್ ಎಲ್ಲ ಕಡೆ ಎವಾಲ್ಸ್ ಅಂದರೆ ವಿ ಹ್ಯಾವ್ ಸಮ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ರೆಕಗ್ನೈಸೇಷನ್ ಅಂತ.
ಎಸ್ ವೀಕ್ಷಕರೇ, ನೀವೇ ನೋಡಿದ್ರಲ್ಲ ನಮ್ಮ ಒಂದು ಸ್ಟೂಡೆಂಟ್ಸ್ನ ರಿವ್ಯೂಸ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರ್ನಾಟಕ ಜನತೆಗೆ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ, ಲೈಕ್ ಇವೆಂಟ್ ರಿಲೇಟೆಡ್ ಯಾರೇ ಇವೆಂಟ್ ವೆಂಡರ್ಸ್ ಇರ್ಬೋದು, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ, ಏನಾದ್ರು ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಲೈಕ್ ಪರ್ಸ್ನಲ್ DM ಮಾಡ್ಕೊತೀವಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇವಾಲ್ಸ್ ಗ್ರೂಪ್ ಅಫಿಷಿಯಲ್ ಅಂತ ಇದೆ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡಿಸ್ಪ್ಲೇ ಆಗುತ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಒಂದು ಫ್ಯೂಚರ್ ಇವೆಂಟ್ ಪ್ಲಾನರ್ ಆಗಬೇಕು ಅಂತಿದ್ರೆ, ಅಥವಾ ನಿಮ್ಮ ಒಂದು ಕರಿಯರ್ನ ಇವೆಂಟ್ ಇಂಡಸ್ಟ್ರಿನಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಡಿಸ್ಪ್ಲೇ ಆಗುತ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.